ಜೀವನ ನಮ್ಮ ಮೇಲೆ ಒಂದಾದ ಮೇಲೆ ಒಂದು ಬಿರುಗಾಳಿಯನ್ನ ಎಬ್ಬಿಸಿದಾಗ ಕೆಲವರು ತಣ್ಣಗಾಗ್ಬಿಡ್ತಾರೆ ಕಲ್ಲಿನ ಹಾಗೆ. ಆದ್ರೆ ಇನ್ನು ಕೆಲವರು ಅದೇ ಬಿರುಗಾಳಿಯಲ್ಲಿ ತಮ್ಮ ಬೇರುಗಳನ್ನ ಮತ್ತಷ್ಟು ಆಳಕ್ಕೆ ಇಳಿಸಿ ಅಸಾಮಾನ್ಯವಾದ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ತಾರೆ. ಈ ದಿನ ಆಳವಾದ ನೋವಿನಿಂದ ಹುಟ್ಟುವ ಹೊರಕಣ್ಣಿಗೆ ಕಾಣಿಸದ ಆ ಅಪರೂಪದ ಧೈರ್ಯದ ಹಿಂದಿನ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಮಾತುಗಳಲ್ಲಿ ಒಂದು ಆಳವಾದ ಸತ್ಯ ಅಡಗಿದೆ ಅಲ್ವಾ? ಎಲ್ಲರಿಗೂ ಅರ್ಥವಾಗದ ಆ ಒಂದು ಬಗೆಯ ಶಕ್ತಿ ಅಂದ್ರೆ ನಿಜಕ್ಕೂ ಏನು? ಬನ್ನಿ, ಈ ವಿವರಣೆಯಲ್ಲಿ ಆ ಅಪರೂಪದ ಶಕ್ತಿ ಯಾವುದು ಅಂತ ಒಟ್ಟಿಗೆ ನೋಡೋಣ. ಇದು ಮನೋವಿಜ್ಞಾನ ಈಗಷ್ಟೇ ಅರ್ಥ ಮಾಡ್ಕೊಳ್ಳಕ್ಕೆ ಶುರು ಮಾಡಿರುವ ಒಂದು ಅದ್ಭುತ ಗುಣ. ಹಾಗಾದ್ರೆ ಸಂಘರ್ಷದ ಬೆಂಕಿಯಲ್ಲಿ ಅರಳುವ ಈ ಅಡಗಿರುವ ಶಕ್ತಿ ನಿಜಕ್ಕೂ ಯಾವುದು? ಇದೇ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ. ಸಾಮಾನ್ಯ ನಂಬಿಕೆಗಳನ್ನ ಬದಿಗಿಟ್ಟು ಈ ಆಳವಾದ ಸತ್ಯವನ್ನ ಒಟ್ಟಿಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಶಕ್ತಿಯ ಮೊದಲ ಸಂಕೇತವನ್ನ ನೋಡೋಣ. ಇದು ತುಂಬಾನೇ ಆಶ್ಚರ್ಯಕರವಾದದ್ದು. ಅದಂದರೆ ಎಂಥದೇ ಗೊಂದಲದ ನಡುವೆಯೂ ಸಿಗುವ ಒಂದು ಅದ್ಭುತ ಶಾಂತಿ. ಅಂದ್ರೆ ಸುತ್ತ ಬಿರುಗಾಳಿಯೇ ಇರ್ಲಿ, ಒಳಗೊಂದು ನಿಶ್ಚಲತೆ ಇರುತ್ತೆ. ಇದು ಭಾವನೆಗಳೇ ಇಲ್ಲದೆ ಕಲ್ಲಾಗಿರೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ಹಿಂದೆ ಎದುರಿಸಿದ ಹಲವಾರು ಬಿರುಗಾಳಿಗಳಿಂದ ಕಲಿತ ಪಾಠ ಇದು. ಅದರಿಂದ ಗಳಿಸಿಕೊಂಡ ಒಂದು ಅಚಲವಾದ ಸ್ಥಿರತೆ. ಸೈಕಾಲಜಿಯಲ್ಲಿ ಇದಕ್ಕೆ ಒಂದು ಹೆಸರಿದೆ, ಒತ್ತಡ ನಿರೋಧಕತೆ ಅಥವಾ ಸ್ಟ್ರೆಸ್ ಇನಾಕ್ಯುಲೇಷನ್. ಇದು ಹೇಗೆ ಅಂದ್ರೆ ಒಂದು ಲಸಿಕೆ ಥರ. ಹಿಂದೆ ಅನುಭವಿಸಿದ ಸಣ್ಣ ಸಣ್ಣ ಒತ್ತಡಗಳು ಮುಂದೆ ಬರುವ ದೊಡ್ಡ ಮಾನಸಿಕ ಆಘಾತಗಳಿಗೆ ನಮ್ಮನ್ನ ಸಿದ್ಧಪಡಿಸುತ್ತವೆ. ಇದು ಭಾವನೆಗಳನ್ನ ಹತ್ತಿಕ್ಕುವುದಲ್ಲ, ಬದಲಿಗೆ ಅವುಗಳನ್ನ ನಿಭಾಯಿಸೋಕೆ ಕಲ್ತ ಒಂದು ಕೌಶಲ್ಯ. ಇಲ್ಲಿ ನೋಡಿ, ಒಂದೇ ಸನ್ನಿವೇಶದಲ್ಲಿ ಕೆಲವರು ಒತ್ತಡಕ್ಕೆ ಕುಸಿದು ಬಿದ್ರೆ ಈ ವ್ಯಕ್ತಿಗಳು ಮಾತ್ರ ಸ್ಥಿರವಾಗಿ ನಿಂತಿರ್ತಾರೆ. ಯಾಕಂದ್ರೆ ಅವರ ಮನಸ್ಸು ಹೇಳುತ್ತೆ, ಇದಕ್ಕಿಂತ ಕೆಟ್ಟದ್ದನ್ನೇ ನೋಡಿದ್ದೀನಿ, ಇದನ್ನ ನಿಭಾಯಿಸಬಲ್ಲೆ ಅಂತ. ಎಲ್ಲಿ ಬೇರೆಯವರು ದಾರಿ ತಪ್ಪುತ್ತಾರೋ ಅಲ್ಲಿ ಇವರು ತಮ್ಮನ್ನ ತಾವು ಕಂಡುಕೊಳ್ತಾರೆ. ಆ ಆಂತರಿಕ ಶಾಂತಿಯಿಂದನೇ ಇನ್ನೊಂದು ಅದ್ಭುತವಾದ ಸಾಮರ್ಥ್ಯ ಹುಟ್ಕೊಳ್ತದೆ. ಅದುವೇ ಮಾತಿನ ಗದ್ದಲದ ಆಚೆ ನೋಡುವ, ಪದಗಳ ಹಿಂದಿನ ನಿಜವಾದ ಅರ್ಥವನ್ನ ಗ್ರಹಿಸುವ ಒಂದು ವಿಶೇಷ ಶಕ್ತಿ. ಬಹುಶಃ ಮೊದಮೊದಲು ಇದು ಕೇವಲ ಬದುಕುಳಿಲಿಕ್ಕೆ ಕಲಿತ ಒಂದು ಉಪಾಯ ಆಗಿರ್ಬೋದು. ಆದ್ರೆ ಹೋಗ್ತಾ ಹೋಗ್ತಾ ಇದು ಜನರ ಮನಸ್ಸನ್ನ ಓದುವ, ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸಹಜ ಪ್ರವೃತ್ತಿಯಾಗಿ, ಒಂದು ಶಕ್ತಿಯಾಗಿ ಬೆಳೆದುಬಿಡುತ್ತೆ. ಇದನ್ನ ನಾವು ಅತೀ ಜಾಗೃತಿ ಅಥವಾ ಹೈಪರ್ ಅವೇರ್ನೆಸ್ ಅಂತ ಕರೆಯಬಹುದು. ಇದು ಸುಮ್ನೆ ಊಹೆ ಮಾಡೋದಲ್ಲ. ಇದು ಅಪಾಯವನ್ನ, ಜನರ ಮೂಡ್ ಬದಲಾಗೋದನ್ನ, ಅವರ ಗುಪ್ತ ಉದ್ದೇಶಗಳನ್ನ ಬೇಗನೆ ಗ್ರಹಿಸುವಂಥ, ಆಳವಾಗಿ ಬೇರೂರಿರುವಂತಹ ಒಂದು ಸಾಮರ್ಥ್ಯ. ಹೆಚ್ಚಿನವರು ಬರೀ ಮಾತನ್ನ ಕೇಳಿಸ್ಕೊಳ್ತಾರೆ. ಆದ್ರೆ ಈ ವ್ಯಕ್ತಿಗಳು ಆ ಮಾತಿನ ಹಿಂದಿರೋ ಭಾವನೆಗಳನ್ನ, ಹೇಳದೆ ಉಳಿದ ಸತ್ಯಗಳನ್ನ ಗ್ರಹಿಸ್ತಾರೆ. ಅವರ ಒಳಮನಸ್ಸು ಏನೋ ಸರಿಯಿಲ್ಲ ಅಂತ ಹೇಳಿದ್ರೆ ಅವರು ಅದನ್ನ ನಿರ್ಲಕ್ಷಿಸೋದಿಲ್ಲ, ನಂಬ್ತಾರೆ. ಈ ಶಕ್ತಿ ಮತ್ತೊಂದು ಅದ್ಭುತವಾದ ಗುಣಕ್ಕೆ ದಾರಿ ಮಾಡಿಕೊಡುತ್ತೆ. ಅದುವೇ ಅಚಲವಾದ ಅಂತರಂಗ. ಅಂದ್ರೆ ಬೇರೆಯವರ ಮನ್ನಣೆ ಬೇಕೇ ಬೇಕು ಅನ್ನೋ ಬಂಧನದಿಂದ ಸಿಗುವ ಸ್ವಾತಂತ್ರ್ಯ. ಇದು ಎಲ್ರೂ ಹುಡುಕ್ತಾರೆ, ಆದ್ರೆ ಕೆಲವರಿಗೆ ಮಾತ್ರ ಸಿಗುತ್ತೆ. ನೋಡಿ, ನೋವು ಒಂದು ಪಾಠ ಕಲಿಸುತ್ತೆ. ಆರಾಮಾಗಿರುವಾಗ ಆ ಪಾಠ ಕಲಿಯೋಕೆ ಸಾಧ್ಯವೇ ಇಲ್ಲ. ಅದೇನಂದ್ರೆ ನಮ್ಮ ಮೌಲ್ಯವನ್ನ ಬೇರೆಯವರ ಅಭಿಪ್ರಾಯದಲ್ಲಿ ಹುಡುಕೋದು ಬೇಕಾಗಿಲ್ಲ. ಬದುಕೋಕೆ ನಮ್ಮ ಆತ್ಮಗೌರವ ಒಂದೇ ಸಾಕು ಅನ್ನೋ ಸತ್ಯ. ಮನೋವಿಜ್ಞಾನದಲ್ಲಿ ಇದನ್ನ ಆಂತರಿಕ ನಿಯಂತ್ರಣ ಕೇಂದ್ರ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಶಕ್ತಿ ಮತ್ತು ನಮ್ಮ ಮೌಲ್ಯ ಹೊರಗಿನಿಂದ ಬರುವಂಥದ್ದಲ್ಲ, ಬದಲಿಗೆ ಅದು ನಮ್ಮೊಳಗಿಂದಲೇ ಹುಟ್ಟುವಂಥದ್ದು ಅನ್ನೋ ಆಳವಾದ ನಂಬಿಕೆ. ಈ ಟೇಬಲ್ ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಹೊರಗಿನ ಮನ್ನಣೆಯನ್ನೇ ನಂಬಿಕೊಂಡಿರೋರ ಆತ್ಮವಿಶ್ವಾಸ ದುರ್ಬಲವಾಗಿರುತ್ತೆ. ಯಾಕಂದ್ರೆ ಅವರನ್ನ ಹೊಗಳಿಕೆ, ಮಾನ್ಯತೆ ಅನ್ನೋದು ಚಲಾಯಿಸುತ್ತೆ. ಆದ್ರೆ ಆಂತರಿಕ ಕೇಂದ್ರ ಇರೋರು ತಮ್ಮ ತತ್ವಗಳಿಂದ, ಸ್ವಾಭಿಮಾನದಿಂದ ಶಕ್ತಿ ಪಡೀತಾರೆ. ಇದು ಅವರಿಗೆ ಅಚಲವಾದ ಆತ್ಮಭರವಸೆಯನ್ನ ಕೊಡುತ್ತೆ. ಈಗ 4ನೇ ಸಂಕೇತಕ್ಕೆ ಬರೋಣ. ಇದನ್ನ ಯಾರು ಕಾಣದ ಶಕ್ತಿ ಅಂತ ಕರಿಬಹುದು. ಯಾಕಂದ್ರೆ ಇದು ಆರಾಮವಾಗಿದ್ದಾಗ ಬರೋದಲ್ಲ, ಬದಲಿಗೆ ಸಂಘರ್ಷದಲ್ಲಿ ನಮ್ಮ ಮಿತಿಗಳನ್ನ ಮೀರಿ ಬೆಳೆದ ಒಂದು ಅದ್ಭುತ ಸಹಿಷ್ಣುತಿ. ಎಲ್ಲಿ ಬೇರೆಯವರೆಲ್ಲ ಇನ್ನಾಗಲ್ಲ ಅಂತ ಕೈ ಚೆಲ್ಲುತ್ತಾರೋ ಅಲ್ಲಿ ಇವರು ತಮ್ಮ ಪಯಣವನ್ನ ಮುಂದುವರಿಸುತ್ತಾರೆ. ಇದು ಬರೀ ಹಠ ಅಲ್ಲ, ಇದು ಬದುಕೋದು ಹೇಗೆ, ಬದಲಾವಣೆಗಳಿಗೆ ಹೊಂದಿಕೊಳ್ಳೋದು ಹೇಗೆ ಮತ್ತು ಎಲ್ಲವನ್ನೂ ಕಳೆದುಕೊಂಡ ಮೇಲೆ ಮತ್ತೆ ಕಟ್ಟೋದು ಹೇಗೆ ಅನ್ನೋ ಆಳವಾದ ಜ್ಞಾನ. ಇದನ್ನ ಆಘಾತೋತ್ತರ ಬೆಳವಣಿಗೆ ಅಂತಾರೆ. ಇದೊಂದು ತುಂಬನೇ ಶಕ್ತಿಯುತವಾದ ಐಡಿಯಾ. ಅಂದ್ರೆ ಕಷ್ಟಗಳ ಹೊರತಾಗಿಯೂ ಬೆಳೆಯೋದಲ್ಲ, ಬದಲಿಗೆ ಆ ಕಷ್ಟಗಳ ಕಾರಣದಿಂದಲೇ ಮತ್ತಷ್ಟು ಸ್ಟ್ರಾಂಗ್ ಆಗೋದು. ಆ ಸವಾಲುಗಳೇ ನಮ್ಮನ್ನ ಮಾನಸಿಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತವೆ.
ಈ ಸ್ಥಿತಿಸ್ಥಾಪಕತ್ವ ಅನ್ನೋದು ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ. ಇಲ್ಲ್ ನೋಡಿದ ಹಾಗೆ ಇದು ಒಂದು ಪಯಣ. ಮೊದಲು ಸಂಘರ್ಷವನ್ನ ಸಹಿಸ್ಕೊಳ್ಳೋದು, ಆಮೇಲೆ ಬದುಕೋದು ಹೇಗೆ ಅಂತ ಕಲಿಯೋದು, ಪರಿಸ್ಥಿತಿಗೆ ಹೊಂದಿಕೊಳ್ಳೋಕೆ ಶುರು ಮಾಡೋದು, ಆಮೇಲೆ ಎಲ್ಲವನ್ನೂ ಮತ್ತೆ ಕಟ್ಟಿ ಒಂದು ಹೊಸ ಶಕ್ತಿಯನ್ನ ಸಾಧಿಸೋದು. ಕೊನೆಯದಾಗಿ 5ನೇ ಸಂಕೇತ. ಇದು ಬಹುಶಃ ಅತಿ ಹೆಚ್ಚು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಗುಣ. ಆಳವಾದ ನೀರು, ಸ್ಥಿರ ಮೇಲ್ಮೈ. ಅಂದ್ರೆ ಭಾವನೆಗಳನ್ನ ಹತ್ತಿಕೋದಲ್ಲ, ಬದಲಿಗೆ ಅವುಗಳನ್ನ ನಿಯಂತ್ರಿಸುವ ಕಲೆ. ಇವರಿಗೆ ಫೀಲಿಂಗ್ಸ್ ಇರಲ್ಲ ಅಂತಲ್ಲ, ಖಂಡಿತ ಇರುತ್ತೆ, ತುಂಬಾ ಆಳವಾಗಿರುತ್ತೆ. ಆದ್ರೆ ಅದನ್ನ ಸುಲಭವಾಗಿ ಎಲ್ಲರೆದುರು ತೋರ್ಸ್ಕೊಳಲ್ಲ. ಇದು ಕಲ್ಲಾಗಿರೋದಕ್ಕೆ ಸಮಾನ ಅಲ್ಲ. ಇದು ತಮ್ಮ ಭಾವನೆಗಳನ್ನ ರಕ್ಷಿಸ್ಕೊಳ್ಳೋ ಒಂದು ಆಳವಾದ ಭಾವನಾತ್ಮಕ ಪ್ರಬುದ್ಧತೆಯ ಸಂಕೇತ. ಇಲ್ಲಿ ಮುಖ್ಯವಾದದ್ದೇ ಈ ಭಾವನಾತ್ಮಕ ನಿಯಂತ್ರಣ. ಅಂದ್ರೆ ಭಾವನೆಗಳು ನಮ್ಮನ್ನ ಆಳೋಕೆ ಬಿಡದೆ ಅವುಗಳನ್ನ ಮ್ಯಾನೇಜ್ ಮಾಡೋ ಸಾಮರ್ಥ್ಯ. ಇದು ಸಹಾನುಭೂತಿ ಮತ್ತು ನಿಯಂತ್ರಣದ ಒಂದು ಅಪರೂಪದ ಕಾಂಬಿನೇಷನ್. ಈ 5 ಸಂಕೇತಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇವು ಮುರಿದುಹೋದ ವ್ಯಕ್ತಿಯ ಲಕ್ಷಣಗಳಲ್ಲ, ಇವು ನಂಬೋಕಾಗದ ಸ್ಥಿತಿಸ್ಥಾಪಕತ್ವದ ಒಂದು ಅದ್ಭುತ ಶಕ್ತಿಯ ಸಾಕ್ಷಿಗಳು. ಮತ್ತು ಇದೇ ಅಲ್ವಾ ನಾವು ಕಲಿಯಬೇಕಾದ ಮುಖ್ಯವಾದ ಪಾಠ? ಅತ್ಯಂತ ಆಳವಾದ ಶಕ್ತಿಗಳು ಜಗತ್ತಿನ ಕಣ್ಣಿಗೆ ಕಾಣಿಸದೆ ಮೌನದಲ್ಲಿ, ಸಂಘರ್ಷದಲ್ಲಿ ಮತ್ತು ಯಾರೂ ನೋಡದ ಒಂಟಿ ಕ್ಷಣಗಳಲ್ಲಿ ರೂಪುಗೊಳ್ಳುತ್ತವೆ. ಈ ವಿವರಣೆಯನ್ನ ಮುಗಿಸೋ ಮುನ್ನ ಕೊನೆಯದಾಗಿ ಒಂದು ಪ್ರಶ್ನೆ. ಗುರುತಿಸಲ್ಪಡೋಕೆ ಕಾಯ್ತಾ ಇರೋ ನಮ್ಮೊಳಗೆ ನಮ್ಗೆ ಗೊತ್ತಿಲ್ದೆ ಅಡಗಿರೋ ಆ ಕಾಣದ ಶಕ್ತಿಗಳು ಯಾವುವು? ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳ್ಕೊಳ್ಬೇಕಾದ ಪ್ರಶ್ನೆ.